ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಯಶು ಪಾಕಶಾಲೆ. ನಾನು ಹಾಲಿನ ಪುಡಿ ಅಥವಾ ಮಿಲ್ಕ್ ಪೌಡ್ರನ್ನ ಬಳಸ್ಕೊಂಡು ಗುಲಾಬ್ ಜಾಮೂನ್ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ. ನಾವು ಇನ್ಸ್ಟೆಂಟ್ ಗುಲಾಬ್ ಜಾಮೂನ್ ಪೌಡರ್ ಮಿಕ್ಸ್ ತೊಗೊಂಡು ಮಾಡೋದಕ್ಕಿಂತ ಹಾಲಿನ ಪುಡಿಯಲ್ಲಿ ಮಾಡೋ ಈ ಗುಲಾಬ್ ಜಾಮೂನ್ ತುಂಬ ಟೇಸ್ಟಿಯಾಗಿರುತ್ತೆ ಆ್ಯಂಡ್ ಅಷ್ಟೇ ಸಾಫ್ಟಾಗಿ ಜ್ಯೂಸಿಯಾಗಿ ಬರುತ್ತೆ. ನೀವು ಇದನ್ನು ಒಂದ್ಸಲ ಮನೇಲಿ ಟ್ರೈ ಮಾಡಿ. ಇದನ್ನು ಯಾವ ರೀತಿ ಮಾಡೋದು ನೋಡೋಣ ಬನ್ನಿ. ಮೊದಲಿಗೆ ಒಂದು ಬೌಲ್ ತಗೊಂಡು ಬೌಲ್ಗೆ ನಾನಿಲ್ಲಿ ಒಂದು 2 ಕಪ್ ಆಗೋಷ್ಟು ಮಿಲ್ಕ್ ಪೌಡ್ರನ್ನ ತೊಗೋತಾ ಇದ್ದೀನಿ. ಇಲ್ಲಿ ನೀವಿನ್ನೂ ಜಾಸ್ತಿ ಬೇಕಾದರೂ ಮಾಡ್ಕೋಬೋದು. ನಾನು ಇಲ್ಲಿ 2 ಕಪ್ ಮೆಷರ್ಮೆಂಟಲ್ಲಿ ತೋರಿಸ್ತಾ ಇದ್ದೀನಿ. ಇದಕ್ಕೆ ಒಂದು 1/4 ಕಪ್ ಆಗೋಷ್ಟು ಮೈದಾ ಹಿಟ್ಟು, ಜಾಸ್ತಿ ಬೇಡ, ಒಂದು 1/4 ಕಪ್ ಸಾಕು. 2 ಕಪ್ಗೆ 1/4 ಕಪ್ ಆಗೋಷ್ಟು ಮೈದಾ ಹಿಟ್ಟು ಸಾಕಾಗುತ್ತೆ. ಇದಕ್ಕೆ ನಾನಿಲ್ಲಿ 1 ಸ್ಪೂನ್ ಆಗೋಷ್ಟು ತುಪ್ಪ ಸೇರಿಸ್ಕೊತಾ ಇದ್ದೀನಿ. 1 ಸ್ಪೂನ್ ತುಪ್ಪ ಸೇರಿಸ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದನ್ನು ಈ ಥರ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ನಾನಿಲ್ಲಿ ಹಾಲು ತೊಗೋತಾ ಇದ್ದೀನಿ. ಹಾಲು ಸ್ವಲ್ಪನೇ ಹಾಕ್ಕೊಂಡು ಕಲಿಸ್ಕೊತಾ ಇದ್ದೀನಿ. ನೀವು ಹಾಲು ಬೇಡ ಅಂದರೆ ನೀರಲ್ಲೂ ಕಲಿಸ್ಕೋಬೋದು. ಹಾಲು ಹಾಕಿ ಕಲಿಸೋದ್ರಿಂದ ಚೆನ್ನಾಗಿ ಬರುತ್ತೆ. ಇಲ್ಲಿ ನಾನು ಹಸಿ ಹಾಲೇ ತೊಗೊಂಡಿದ್ದೀನಿ. ನೀವು ಕಾಯಿಸಿ ಆರಿಸಿದ ಹಾಲಾದರೂ ತೊಗೋಬೋದು. ಸ್ವಲ್ಪನೇ ಹಾಕ್ಕೊಂಡು ಒಂದು ಸಾಫ್ಟ್ ಡಂಪಾಗಿ ಕಲಿಸ್ಕೋಬೇಕು. ನಾವು ಚಪಾತಿ ಹಿಟ್ಟಿನ ಥರ ನಾದ್ಕೋಬಾರ್ದು, ತುಂಬ ಸಾಫ್ಟಾಗೆ ಕಲಿಸ್ಕೋಬೇಕು. ಇದು ಮಿಲ್ಕ್ ಪೌಡ್ರ್ ಆಗಿರೋದ್ರಿಂದ ಜಾಸ್ತಿ ನಾದಬಾರ್ದು. ನೋಡಿ, ಈ ರೀತಿ ಸಾಫ್ಟಾಗಿರಬೇಕು. ಈ ಥರ ಉಂಡೆ ಕಟ್ಟಕ್ಕೆ ಆದರೆ ಸಾಕಾಗುತ್ತೆ. ನೋಡಿ, ತುಂಬ ಚೆನ್ನಾಗಿ ಬಂದಿದೆ. ಅದೇ ರೀತಿ ಇಲ್ಲಿ ನಾನು ಪಾಕಕ್ಕೆ ಶುಗರ್ ಸಿರಪ್ ಮಾಡೋಕ್ಕೆ 1.5 ಕಪ್ ಆಗೋಷ್ಟು ಶುಗರ್ ತೊಗೋತಾ ಇದ್ದೀನಿ. 1.5 ಕಪ್ ಶುಗರ್ಗೆ ಮತ್ತು 2 ಕಪ್ಪು ದೊಡ್ಡ ಕಪ್ಪಲ್ಲಿ ತೊಗೊಂಡಿದ್ದೀನ, ಅದರಲ್ಲಿ 2 ಕಪ್ ಆಗೋಷ್ಟು ನೀರು ಸೇರಿಸ್ಕೊಂಡು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು. ಚೆನ್ನಾಗಿ ಸಕ್ಕರೆ ಎಲ್ಲ ಕರಗಬೇಕು. ಪಾಕ ಏನು ಬರೋದು ಬೇಡ, ಲೈಟಾಗಿ ಸಕ್ಕರೆ ಎಲ್ಲ ಕದ್ದು ಚೆನ್ನಾಗಿ ಕುದಿಯೋ ಥರ ಆದರೆ ಸಾಕಾಗುತ್ತೆ. ಈಗ ಇದಕ್ಕೆ ಒಂಚೂರು ಏಲಕ್ಕಿ ಪೌಡ್ರ್ ಸೇರಿಸ್ತಾ ಇದ್ದೀನಿ. ನೀವಿದ್ದರೆ ಇದಕ್ಕೆ ಕೇಸರಿ ಕೂಡ ಸ್ವಲ್ಪ ಸೇರಿಸ್ಕೋಬೋದು, ಕಲರ್ ಚೆನ್ನಾಗಿ ಬರುತ್ತೆ. ಇಲ್ಲಿ ಜಾಸ್ತಿ ಪಾಕ ಬರೋಕ್ಕೆ ಬಿಡೋಲ್ಲ. ಲೈಟಾಗಿ ಇದು ಕುದೀತಾ ಇರಬೇಕಾದ್ರೆ ಇದನ್ನು ಆಫ್ ಮಾಡಿಬಿಡ್ಬೇಕು. ಈಗಿದ ರೆಡಿ ಆಗಿದೆ. ಇದನ್ನು ತೆಗೆದು ಪಕ್ಕಕ್ಕಿಟ್ಟೋಣ. ಸ್ಟವ್ ಮೇಲೆ ಒಂದು ಬಾಣಲೆ ಇಟ್ಕೊಂಡು ನಾವು ಇಲ್ಲಿ ಎಣ್ಣೆ ಬಿಸಿ ಮಾಡ್ಕೋಬೇಕು. ಎಣ್ಣೆ ಜಾಸ್ತಿ ಕಾಯಬಾರ್ದು, ಮೀಡಿಯಮ್ ಅಲ್ಲಿ ಹೀಟ್ ಆಗಿದ್ದರೆ ಸಾಕಾಗುತ್ತೆ. ಈಗ ಇದನ್ನು ನಾನು ಉಂಡೆಗಳು ಮಾಡಿಟ್ಕೊಂಡಿದ್ದೀನಿ ಮೀಡಿಯಮ್ ಸೈಜಲ್ಲೇ, ಜಾಸ್ತಿ ದಪ್ಪನೂ ಮಾಡಲಿಲ್ಲ, ಸಣ್ಣ ಉಂಡೆಗಳೇ ಮಾಡಿಟ್ಕೊಂಡಿದ್ದೀನಿ. ಇವಾಗ ಜಾಸ್ತಿ ಬಿಸಿ ಆಗಿರಬಾರ್ದು ಎಣ್ಣೆ, ಮೀಡಿಯಮ್ಮಲ್ಲಿ ಹೀಟ್ ಆಗಿದ್ದರೆ ಸಾಕಾಗುತ್ತೆ. ಇದನ್ನು ಹಾಕಿ ನಾವು ಲೋ ಫ್ಲೇಮಲ್ಲೇ ಇದನ್ನು ಫ್ರೈ ಮಾಡಬೇಕು. ಯಾವುದೇ ಕಾರಣಕ್ಕೂ ಫ್ಲೇಮ್ನ ಜಾಸ್ತಿ ಇಡಬಾರ್ದು, ಹೈ ಫ್ಲೇಮಲ್ಲಂತೂ ಮಾಡಲೇಬಾರ್ದು. ಲೋ ಫ್ಲೇಮಲ್ಲೇ ಇದನ್ನು ಚೆನ್ನಾಗಿ ಈ ಥರ ಮಿಕ್ಸ್ ಮಾಡಿಕೊಂಡು ನಾವು ಅದು ಚೆನ್ನಾಗಿ ಕಲರ್ ಚೇಂಜ್ ಆಗಿ ಬ್ರೌನ್ ಕಲರ್ ಬರೋವರೆಗೂ ನಾವು ಇದೇ ರೀತಿ ಸಣ್ಣ ಉರಿನಲ್ಲೇ ಮಿಕ್ಸ್ ಮಾಡ್ಕೋತಾ ಫ್ರೈ ಮಾಡ್ಕೋಬೇಕು. ನೋಡಿ, ಒಂದು 3 ನಿಮಿಷ ಆದಮೇಲೆ ಈ ಥರ ಕಲರ್ ಚೇಂಜ್ ಆಗುತ್ತೆ. ಇದೇ ಥರ ನಾವು ಅದು ಫುಲ್ಲು ರೆಡ್ ಕಲರ್ ಚೇಂಜ್ ಆಗೋವರೆಗೂ ನಾವು ಇದನ್ನು ಫ್ರೈ ಮಾಡ್ಕೋಬೇಕು. ಫ್ಲೇಮ್ ಮಾತ್ರ ಯಾವಾಗಲೂ ಲೋನಲ್ಲೇ ಇಟ್ಟು ಮಾಡ್ಕೋಬೇಕು, ಇಲ್ಲಾಂದರೆ ಮೇಲೆ ಎಲ್ಲ ಕಲರ್ ಚೇಂಜ್ ನಾವು ಅದು ಲೋ ಫ್ಲೇಮಲ್ಲೇ ಇದನ್ನು ಫ್ರೈ ಮಾಡ್ಕೋಬೇಕು. ಈ ಮಿಲ್ಕ್ ಪೌಡ್ರಲ್ಲಿ ಮಾಡೋದ್ರಿಂದ ಇದು ತುಂಬ ಚೆನ್ನಾಗಿ ಟೇಸ್ಟ್ ಇರುತ್ತೆ. ನೋಡಿ, ಇದು ಫುಲ್ಲು ಈಗ ಫ್ರೈ ಆಗಿದೆ. ಈಗ ಇದನ್ನು ನಾನು ತೆಗೆದು ಪಕ್ಕಕ್ಕೆ ಇಟ್ಕೋತೀನಿ. ನೀವು ಡೈರೆಕ್ಟಾಗಿ ತೆಗೆದು ಶುಗರ್ ಸಿರಪ್ಗೆ ಇದನ್ನು ಹಾಕ್ಕೋಬೋದು. ನಾನು ಇಲ್ಲಿ ಎಲ್ಲ ಒಂದೇ ಸರಿ ತೆಗೆದು ಹಾಕ್ತಾಯಿದ್ದೀನಿ. ಇವಾಗ ಶುಗರ್ ಸಿರಪ್ಪು ಇದು ಸ್ವಲ್ಪ ಅದು ಬೆಚ್ಚಗಿದ್ರೆ ಸಾಕಾಗುತ್ತೆ, ತುಂಬ ಬಿಸಿ ಇರೋದು ಬೇಡ. ಸ್ವಲ್ಪ ಬೆಚ್ಚಗಿದ್ರೆ ಅದನ್ನೊಳಗೆ ಹಾಕಿದ್ರೆ ಚೆನ್ನಾಗಿ ಹೀರ್ಕೊಳ್ಳುತ್ತೆ. ಇದು ಚೆನ್ನಾಗಿ ಸಾಫ್ಟ್ ಆಗುತ್ತೆ. ಇದರ ನಾವು ಇದನ್ನು ಬಿಟ್ಟು ಒಂದು 20-30 ನಿಮಿಷ ಇದನ್ನು ಹೀಗೆ ಬಿಟ್ಟು ಸಕ್ಕರೆ ಪಾಕದಲ್ಲೇ ನೆನೆಯೋಕ್ಕೆ ಬಿಟ್ಬಿಡಬೇಕು. ಈ ರೀತಿ ಬಿಡೋದ್ರಿಂದ ಎಲ್ಲ ಅದು ಚೆನ್ನಾಗಿ ಸಕ್ಕರೆ ಪಾಕನ ಹೀರ್ಕೊಂಡು ಅದು ಸಾಫ್ಟ್ ಆಗುತ್ತೆ, ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ. ನೋಡಿ, ಮುಚ್ಚಿಟ್ಟು ಒಂದು 20 ನಿಮಿಷ ಬಿಡ್ತಾಯಿದ್ದೀನಿ, 20-30 ನಿಮಿಷ. ಇವಾಗ ನೋಡಿ, ಸಾಫ್ಟ್ ಆಗಿರೋ ಗುಲಾಬ್ ಜಾಮೂನ್ ರೆಡಿ ಆಗಿದೆ. ನೀವು ಒಂದ್ಸಲಿ ಮಿಲ್ಕ್ ಪೌಡ್ರಲ್ಲಿ ಈ ಥರ ಟ್ರೈ ಮಾಡಿ ನೋಡಿ, ತುಂಬ ಈಸಿಯಾಗಿ ಮಾಡ್ಕೋಬೋದು. ನಮ್ಮ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಮಗೆ ಸಪೋರ್ಟ್ ಮಾಡಿ. ಆ್ಯಂಡ್ ನಮ್ಮ